VCNR ವಿಸ್ತಾರ ಅಂತ. Okay. ವಿ ಆರ್ ಲೊಕೇಟೆಡ್ ಅಟ್ ನೆಲಮಂಗಲ. ದೆನ್ ಆಸ್ ಆಫ್ ನೌ ನಮ್ಮದು ಈಗ 3 ಪ್ರಾಜೆಕ್ಟ್ ಲೈವ್ ಆಗಿದೆ. ಒಂದು ನಾಗಸಂದ್ರ ನೋಡ್ಬೋದಿಲ್ಲ, ವಿಚ್ ಇಸ್ ಅಟ್ BBMP ಲಿಮಿಟ್ಸ್. ದೆನ್ ಮತ್ತೆ ಇನ್ನೊಂದು BMRDA ಇದೆ, ಇದು ಬಂದು ನೆಲಮಂಗಲದಲ್ಲಿದೆ. ಇನ್ನೊಂದು DC ಅಪ್ರೂವಲ್ ಸೈಟ್ ವಿಚ್ ಇಸ್ ಅಟ್ ಹೆಸರಘಟ್ಟ. ನಮ್ಮಲ್ಲಿ 1500 ಇಂದ ಹಿಡಿದು 11,000 ವರೆಗೂ ಪರ್ ಸ್ಕ್ವೇರ್ ಫೀಟ್ಗೂ ಸೈಟ್ಸ್ ಇದೆ. ದೆನ್ ಅಪ್ಕಮಿಂಗ್ ಬಂದು 3 to 4 ಪ್ರಾಜೆಕ್ಟ್ಸ್ ಲಾಂಚ್ ಆಗೋದಿದೆ ನೆಕ್ಸ್ಟ್ ಇಯರಲ್ಲಿ. ಓಕೆ. ಸೊ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ಇರುತ್ತೆ? ಅದೇ ಮ್ಯಾಮ್, ನಾನು ಹೇಳಿದಾಗೆ ಆಗಲೇ 1500 ಪರ್ ಸ್ಕ್ವೇರ್ ಫೀಟ್ ಇಂದ ಇದು 11,000 ವರ್ಗೂ ಇದೆ ನಮ್ಮದು ಪ್ರಾಜೆಕ್ಟ್ಸ್. ಅಪ್ ಟು ನೀವು ಇನ್ನೊಂದು 6 ಮಂತ್ಸ್ ತೊಗೊಂಡ್ರೆ ನಮ್ಮ ಟೋಟಲ್ 7 ಪ್ರಾಜೆಕ್ಟ್ ಆಗುತ್ತೆ. ಅದರಲ್ಲಿ 1500 to 11,000 ವರ್ಗೂ ಆಗುತ್ತೆ. ಓಕೆ. ಸಿಟಿಯಿಂದ ಹೊರಗಿರೋದಾ ಅಥವಾ ಒಳಗಿರೋದಾ? ಮೆಟ್ರೋ ಏನಾದರೂ ಸಿಗುತ್ತಾ ಅಲ್ಲಿ ಅಕ್ಕಪಕ್ಕ, ಅಥವಾ ಕಂಪನಿಗಳಿಗೆ ಹೋಗೋರಿಗೆ ಅದು ಅನುಕೂಲ ಆಗುತ್ತೆ? ಯಾವ ಥರ? 100%. ಒಂದು ನಾಗಸಂದ್ರಲ್ಲಿರೋ ಪ್ರಾಪರ್ಟಿ ಜಸ್ಟ್ 450 ಮೀಟರ್ಸ್ ಇದೆ ಫ್ರಮ್ ಮೆಟ್ರೋ, ವಿಚ್ ಇಸ್ ವಾಕಬಲ್ ಡಿಸ್ಟೆನ್ಸ್. ದೆನ್ ಮಿಕ್ಕಿದೆಲ್ಲ BMRDA ಲಿಮಿಟಲ್ಲಿ ಬರುತ್ತೆ, ವಿಚ್ ಇಸ್ ಔಟ್ ಆಫ್ ಮೆಟ್ರೋ. ಲೈಕ್ ಒಂದು 3 to 4 ಕಿಲೋಮೀಟರ್ಸ್ವರೆಗೂ ಆಗುತ್ತೆ. ಸೊ ನಿಮ್ಮ ಒಂದು ಜಾಗವನ್ನು ತೆಗೆದುಕೊಂಡಿರುವಂತಹ ಕಸ್ಟಮರ್ ಸ್ಯಾಟಿಸ್ಫೈಡಾ? 100%. ನಾವು 2000 ಇಂದ ಫೀಲ್ಡಲ್ಲಿ ಇದ್ದೀವಿ. ಇದುವರೆಗೂ ಯಾವುದೋ ಒಂದು ಕಸ್ಟಮರ್ದು ಏನು ಪ್ರಾಬ್ಲಮ್ ಅಂತ ಫೇಸ್ ಮಾಡಿಲ್ಲ ನಾವು ಇದುವರೆಗೂ. ಎಲ್ಲ ಲೀಗಲಿ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಆ್ಯಂಡ್ ಜಸ್ಟ್ 5,000 ಅಡ್ವಾನ್ಸ್ ಕೊಟ್ಟರೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅದನ್ನು ವೆರಿಫೈ ಮಾಡಿಸ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು, ಅಗ್ರಿಮೆಂಟ್ ಆ ಥರ. ಓಕೆ ಸರ್. ಈ ಒಂದು ಬೆಂಗಳೂರಿನ ಜನಕ್ಕೆ ಏನು ಹೇಳ್ತೀರಾ, ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಇದು ಕಾರ್ಯಕ್ರಮ ಬಂದು ಉದ್ಯಮಿ ಒಕ್ಕಲಿಗ ಹೋಸ್ಟೆಡ್ ಬೈ ಫಸ್ಟ್ ಸರ್ಕಲ್ ಅಂತ. ಇದು ಬೇಸಿಕಲಿ ಮುಂಚೆ ಒಕ್ಕಲಿಗರು ಅಂದರೆ ವ್ಯವಸಾಯ ಮಾಡ್ತಿದ್ರು, ಆ ಥರ ಒಂದು ಇದಿತ್ತು. ದೆನ್ ಈಗ IT BT ಬಂದು ಮತ್ತು ಹೊರಗಿನವ್ರು ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮವರು ಬೇಸಿಕಲಿ ಒಕ್ಕಲಿಗ ಒಬ್ಬರೇ ಅಂತ ಅಲ್ಲ, ಕರ್ನಾಟಕದವರು ಅವ್ರ ಹತ್ರ ಕೆಲಸಕ್ಕೆ ಹೋಗೋ ಥರ ಆಗಿದೆ. MNC ಕಂಪ್ನಿ, ಕನ್ಸ್ಟ್ರಕ್ಷನಿಂದ ಹಿಡಿದು IT ಸಾಫ್ಟ್ವೇರ್ ಎಲ್ಲ ಬರೀ ದೊಡ್ಡ MNC ಕಂಪ್ನಿ, ನಮ್ಮವರೆಲ್ಲ ಬರೀ ಅಲ್ಲಿ ಕೆಲಸ ಮಾಡೋ ಥರ ಇದೆ. ಇದು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಕನ್ಸ್ಟ್ರಕ್ಷನ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕಂಪ್ಲೀಟ್ IT BT ಎಲ್ಲದರಲ್ಲೂ ಎಲ್ಲ ಕೈ ಜೋಡಿಸಿ ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ TV ಬೆಂಗಳೂರು.